ಇತ್ತ ಕೊಪ್ಪಳದಲ್ಲಿ ಭಾರೀ ಮಳೆಗೆ ಧರೆಗುರುಳಿದ್ದಾವೆ ಮರಗಳು ಹಾಗೂ ವಿದ್ಯುತ್ ಕಂಬಗಳು ಕೂಡ ನೆಲಕಚ್ಚಿದ್ದಾವೆ. ಕುಷ್ಟಗಿಯ ಎಪಿಎಂಸಿ ಆವರಣದಲ್ಲಿ ಮರಗಳು ಧರೆಗುರುಳಿದ್ದಾವೆ. ಅಂಗಡಿಗಳಿಗೂ ಕೂಡ ಹಾನಿಯಾಗಿದೆ. ಬೃಹತ್ ಮರಗಳು ಉರುಳ್ತಾ ಇರೋದ್ರಿಂದ ಈ ಮರಗಳ ಕೆಳಗಡೆ ಅಂಗಡಿ ಇರ್ತವೆ, ಅದೇ ರೀತಿಯಾಗಿ ಅಕ್ಕಪಕ್ಕದಲ್ಲಿ ಮನೆಗಳಿರ್ತವೆ, ಅಲ್ಲೆಲ್ಲ ಕೂಡ ಹಾನಿ ಆಗ್ತಾ ಇದೆ. ಎಪಿಎಂಸಿಯಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅನ್ನುವಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಮಳೆ ನೀರು ಹರಿಯದೆ ತೊಂದರೆಯುಂಟಾಗ್ತಾ ಇದೆ. ಇನ್ನೊಂದೆಡೆ ಕುಷ್ಟಗಿಯಲ್ಲಿ ಉತ್ತಮ ಮಳೆಯಾಗಿದೆ. ಮಿನಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಹಾಗಾಗಿ ಧುಮ್ಮಿಕ್ತಾ ಇದೆ ಕಬ್ಬರಗಿಯ ಬಳಿಯ ಕಪಿಲ ತೀರ್ಥ ಜಲಪಾತ. ಇದನ್ನ ನೋಡೋದಕ್ಕೆ ಜನರಿಗೆ ಮನಮೋಹಕ ಅನಿಸ್ತಾ ಇದೆ. ಮಳೆಗಾಲಕ್ಕೂ ಮುನ್ನ ಧುಮ್ಮುಕ್ತಾ ಇರುವಂತಹ ಜಲಾಶಯವನ್ನ ಕಂಡು ಜನರು ಈಗ ಫುಲ್ ಖುಷ್ ಆಗಿದ್ದಾರೆ. ಮುಂಗಾರು ಮಳೆ ಶುರುವಾಗೋದಕ್ಕೂ ಮುಂಚೆನೆ ಮಳೆಗಾಲದಕ್ಕೂ ಮುಂಚೆನೆ ಮಳೆ ಶುರುವಾಗಿ ಭಾರಿ ಮಳೆ ಆಗಿರೋದ್ರಿಂದ ಕಪಿಲ ಜಲಪಾತ ಈ ರೀತಿಯಾಗಿ ಧುಮ್ಮಿಕ್ತಾ ಇರೋದ್ರಿಂದ ಒಂದು ಕಡೆ ಜನರಿಗೆ ಸಂತೋಷ, ಇನ್ನೊಂದು ಕಡೆ ಈ ಮರಗಳು ಧರೆಗುರುಳ್ತಾ ಇರೋದ್ರಿಂದ ರೈತರಿರ್ಬೋದು, ಅಂಗಡಿ ಮಾಲೀಕರಿಗೆ ಒಂದು ರೀತಿಯಾಗಿ ಸಂಕಷ್ಟ ಎದುರಾಗಿದೆ.